ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ದನ ಕುರಿಗಳಿಗೆ ನೀರು ಕುಡಿಸಲು ಬಲ್ಡೋಟ ಕಂಪನಿ ಒಳಗಡೆ ರೈತರು ಮತ್ತು ಕುರಿಗಾಯಿಗಳು ಹೋದಾಗ ಅಲ್ಲಿನ ಸಿಬ್ಬಂದಿಗಳು ರೈತರನ್ನ ಹೊಡೆದು ಕುರಿಗಾಯಿಗಳ ದೇವಪ್ಪ ಅಲಳ್ಳಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಹೈಕೋರ್ಟ್ ಆದೇಶದಂತೆ ಬಸಾಪುರ ಕೆರೆಯನ್ನು ಸಾರ್ವಜನಿಕರಿಗೆ ಮತ್ತು ದನ ಕುರಿಗಳಿಗೆ ನೀರು ಕುಡಿಯಲು ಮತ್ತು ಉಪಯೋಗಿಸಲು ಮುಕ್ತವಾಗಿ ಇಡಬೇಕೆಂದು ಆದೇಶವಿದ್ದರೂ ಇಂತಹ ದುರ್ವರ್ತನೆಯನ್ನ ಕಂಪನಿ ತನ್ನ ಸಿಬ್ಬಂದಿಗಳ ಮೂಲಕ ಮಾಡಿದೆ. ಕೊಪ್ಪಳದ ಜನತೆ ಎಚ್ಚೆತ್ತುಕೊಳ್ಳಬೇಕು. ಇವತ್ತು ಕುರಿಗಾಯಿಗಳು, ಮುಂದಿನ ದಿನ ಕೊಪ್ಪಳ ಜನತೆಯ ಮೇಲೂ ಕೂಡ ಇಂತಹ ಹಲ್ಲೆಗಳು ನಡೆಯಬಹುದು. ಹಾಗಾಗಿ ಕೂಡಲೇ ಇದರ ವಿರುದ್ಧ ಪ್ರಜ್ಞಾವಂತ ಜನ ಎದ್ದು ನಿಲ್ಲಬೇಕು, ಒಗ್ಗಟ್ಟಾಗಬೇಕು, ಹೋರಾಟ ಮಾಡಬೇಕು, ಸರ್ಕಾರದ ಮೇಲೆ ಒತ್ತಡ ತರಬೇಕು. ಸಾರ್ವಜನಿಕರ ಕೆರೆಯನ್ನ ಮಾರಿದ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸಬೇಕು. ಕೊಪ್ಪಳದಿಂದ ಬಲ್ಡೋಟ ಕಂಪನಿ ತೊಲಗುವವರೆಗೂ ಹೋರಾಟ ನಡೆಯಬೇಕು. ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಮುಖಂಡರಾದ ಶರಣು ಗಡ್ಡಿ ಹೇಳಿಕೆ ನೀಡಿದ್ದಾರೆ. ಸಮಿತಿ ಮುಖಂಡರಾದ ಅಲ್ಲಮ ಪ್ರಭು ಬೆಟ್ಟದೂರ್, ಕೆಬಿ ಗುನಾಳ್, ಬಸವರಾಜ್ ಶೀಲವಂತರ್, ಹೊಸ್ಮನಿ, ಎಸ್ ಎ ಗಫರ್, ಮಂಗ್ಲೇಶ್ ರಾಥೋಡ್, ಮುದುಕಪ್ಪ ಮೇಸ್ತ್ರಿ ಮುಂತಾದವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಲಾಗಿದೆ. ರೈತ ಅದಿಯಲ್ಲ ಅಷ್ಟು ಮಾಡಿ ವಿಡಿಯೋ ಮಾಡ ಸರ ಸರ ಮುಟ್ಕೊಂಡ್ರಿ ಅವ್ನು ತಲೆ ಹೊಡೆದಂಗೆ ಹೊಡೆದಿರಲ್ಲ ಐತಿ ನಿಮ್ಗೆ ಗೇಟಿ ಹೊಡಿತೀವಿ ನಾವು ತಲೆ ಹೊಡೆದಿರಲ್ಲ ಗೇಟಿ ಹೊಡಿತೀವಿ ನಾವು ತಲೆ ಹೊಡೆದಿರಲ್ಲ ನೀ ಮಾಡ್ತೀವಿ ಗೇಟಿ ಹೊಡಿತೀವಿ ನಾವು ನಮ್ಮ ಗೇಟ್ ಲುಕ್ಸಾನ್ ಮಾಡ್ಕೊಂತೀವಿ ನಾವು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.